ಗರ್ಜನೆ ನ್ಯೂಸ್. ಇದು ಹಣೆ ಪ್ರಮಾಣ ಅನ್ಕೊಂಡ್ರೆ ಬೇರೆ ದೊಡ್ಡವರವರು ಏನು ಹೇಳಕ್ಕಾಗಲ್ಲ. ಇದೇ ದೇವಸ್ಥಾನಕ್ಕೆ BML ಅವ್ರನ್ನ ಕರ್ಸಿ ಪೂಜೆ ಮಾಡ್ತಾರೆ. ಯಜಮಾನ್ರು ಏನಾದ್ರು ಅಂದ್ರೆ ಬಿಡ್ರ ಅಂತ ಬಿಟ್ಕೊಟ್ಟೋದು ನಮ್ಮನ್ನೇ ಟಾರ್ಗೆಟ್ ಮಾತಾಡೋದು. ದೊಡ್ಡವರಾಗರೆ ದೊಡ್ಡವ್ರ ಲೆವೆಲ್ ಕಾರ್ಯಕರ್ತರುಗಳ ಮೇಲೆ ಮಾತಾಡ್ಬಾರ್ದು. ಅದಕ್ಕೆ ಕೈ ಮುಗಿದು ಹೇಳ್ತೀವಿ, ನಮಗೆ ನೋವಾಗೈತೆ. ದಯವಿಟ್ಟು ಕಾಂತಣ್ಣವರು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡೋಗಿ ಒಳ್ಳೇದಾಗ್ತದೆ. ನಮ್ಮ ಆಂಜನೇಯ ಸ್ವಾಮಿ ತೋರಿಸ್ತು. ಮೊನ್ನೆ ಕಾಂತಣ್ಣವ್ರು ಏನ್ ಮಾಡಿದ್ರು, ಊರಿಗೆ ಪ್ರಚಾರಕ್ಕೆ ಬಂದಾಗ ಗ್ರಾಮದಲ್ಲಿ ಆನೆ ಪ್ರಮಾಣ ಮಾಡ್ತಾರೆ. JDSನವರು ಇರೋರೇ ನಾವೇ, ಯಾರು ಬೇರೆ ಇಲ್ಲ. ಈ ಉದ್ದೇಶಕ್ಕೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಕಾಂತಣ್ಣವ್ರನ್ನ ಎದೆಲಿ ಇಟ್ಕೊಂಡು ಎಲ್ಲರೂ ಗೌರವ ಕೊಡ್ತಾರೆ. ಗ್ರಾಮದಲ್ಲಿ ಹಿರಿಯರಾಗ್ಲಿ ಅವ್ರ ತಂದೆಯವ್ರ ಕಾಲದಿಂದನೂ ತುಂಬಾ ಗೌರವ ಆಯ್ತು ಅವ್ರಿಗೆ. ಅವರು ಮಾತಾಡಿರೋ ಇದಕ್ಕೆ ಎಲ್ಲ ಗ್ರಾಮದಲ್ಲಿ ಬೇಜಾರಾಗೋರಿ. ನಮ್ಮ ಆಂಜನೇಯ ಸ್ವಾಮಿ ಮೇಲೆ ಹೇಳ್ಬಿಟ್ಟು ಅವ್ರು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಎಲ್ರಿಗೂ ಬೇಜಾರಾಗಿದೆ. ಅದಕ್ಕೆ ಎಲ್ಲ ನಾವೆಲ್ಲ ಏನೆಲ್ಲ ನಿಂತಾಗ ₹1 ದುಡ್ಡು ತಗೊಂಡಂಗೆ ಊರಲ್ಲಿ ಕ್ಯಾನ್ವಾಸ್ ಮಾಡಿ ಬೀಳ್ಕೊಟ್ಟಿದ್ದೀವಿ. ಕಾಂತಣ್ಣ ನಿಂತಾಗೂ ಅಷ್ಟೇನೆ, ಅವರು ಯಾರ ತಗೋನ ₹10 ದುಡ್ಡು ತಗೊಂಡಿಲ್ಲ. ಬೂತಿನ ದುಡ್ಡು ಸಹ ವಾಪಸ್ ಕೊಟ್ಟು ಬಂದಿದ್ದೀವಿ. ಇದೇ ದೇವಸ್ಥಾನಕ್ಕೆ BML ಅವ್ರನ್ನ ಕರ್ಸಿ ಪೂಜೆ ಮಾಡಿಸಿದಾಗ ಯಜಮಾನ್ರು ಏನಾದ್ರು ಅಂದ್ರೆ ಬಿಡ್ರ ಅಂತ ಬೆಂತೊಟ್ಟೋದ್ರು. ಅಷ್ಟೇ ಸರ್ ಉದ್ದೇಶ. ಕಾಂತಣ್ಣವ್ರು ಈ ರೀತಿ ಮಾತಾಡಿರೋದು ನಮ್ ಗ್ರಾಮಕ್ಕೆ ನೋವಾಗೈತೆ. ಇದನ್ನ ದಯವಿಟ್ಟು ಕಾಂತಣ್ಣವರು ದೇವಸ್ಥಾನಕ್ಕೆ ಬಂದು ದಯವಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡೋಗಿ, ನಿಮ್ಗೆ ಒಳ್ಳೇದಾಗ್ತದೆ. ನಮ್ಮ ಆಂಜನೇಯ ಸ್ವಾಮಿ ತುಂಬಾ ಪವರ್ಫುಲ್ಲು. ಬೇರೆ ಪಾರ್ಟಿಲಿ ಇದ್ದಂತವ್ರನ್ನ ಇಲ್ಲಿ ಅವಿರೋಧ ಆಯ್ಕೆ ಮಾಡ್ದ. ಗ್ರಾಮದಲ್ಲಿ ಅವಿರೋಧ ಆಯ್ಕೆ ಮಾಡಿದಾಗ ಇದು ಅವಿರೋಧ ಆಯ್ಕೆನೆ ಹಾಕೊಂಡ್ ಬಂದಿರೋದು. 25, 30 ವರ್ಷ, 40 ವರ್ಷ ನಾವು ಬುದ್ಧಿ ಕಂಡಾಗಿಂದ ಅವಿರೋಧ ಆಯ್ಕೆನೆ. ಇಲ್ಲೇನೋ ಎಲ್ಲ ಕುಟುಂಬದವ್ರು ಕಿತ್ಲಾಡ್ಬಾರ್ದು ಅನ್ನೋ ಉದ್ದೇಶ ಅಷ್ಟೇನೆ, ಬೇರೆ ಏನಿಲ್ಲ. ಗ್ರಾಮಕ್ಕೆ ಕರೆಯೋದು, ಎಲ್ಲ ಕುಟುಂಬದವ್ರು ಕುತ್ಕೊಳ್ಳೋದೇ. ಈ ವರ್ಷ 5 ವರ್ಷ ನೀನಾಗಪ್ಪ, ಮುಂದ್ ವರ್ಷ 5 ವರ್ಷ ಇವನಾಗಪ್ಪ, ಇದೇ ರೀತಿ ಬರ್ತಾ ಇತ್ತು. ಕಡೆ ಎಲೆಕ್ಷನ್ ಅಲ್ಲಿ ಏನಾಯ್ತು, ನಮ್ಮ ರಾಜಣ್ಣವ್ರು ಅವ್ರೇನ್ ಬೇರೆಯವ್ರಲ್ಲ, ನಮ್ಮ ಮಾವರೇ ಅವ್ರೇನ್ ಮಾಡಿದ್ರು, ದೇವಸ್ಥಾನ ಹತ್ರ ಬರ್ಲಿಲ್ಲ. ದೇವಸ್ಥಾನ ಹತ್ರ ಬಂದಿದ್ದಾದ್ಮೇಲೆ ಏನಾಯ್ತು, ಕೆಂಪೇಗೌಡರು ಬಂದಿರು. ಕೆಂಪೇಗೌಡರಿಗೆ ಮಾಡೋ ಟೈಮಲ್ಲಿ ಇದೇ ರಂಗಣ್ಣವ್ರಿಗೆ ಕುಟುಂಬ ಕೊಡ್ಬೇಕು ಅಂತ, ಮೇಮಣ್ಣವ್ರ ಕುಟುಂಬ ಕೊಡ್ಬೇಕು ಅಂತ ಬಿಟ್ಕೊಟ್ವಿ. ಎಲ್ಲ ಒಪ್ಕೊಂಡು ಅವತ್ತಿನ ದಿವಸ ಏನೋ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ. ಎಲ್ಲ ಹಣೆ ಮಾಡ್ಬಿಟ್ಟೆ ಹೋದ್ರು, ಮುಂದಿನ ಸಲಿಗೆ ನಾವು ನಿಮ್ಗೆ ಮಾಡೋದು ಅಂತ. ಇದು ಹಣೆ ಪ್ರಮಾಣ ಅನ್ಕೊಂಡ್ರೆ ಬೇರೆ ದೊಡ್ಡವರವರು, ಅವ್ರಿಗೇನು ಹೇಳಕ್ಕಾಗಲ್ಲ. ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತಾಡೋದು. ದೊಡ್ಡವರಾಗರೆ ದೊಡ್ಡವ್ರ ಲೆವೆಲ್ಗೆ ಮಾತಾಡ್ಕೊಳ್ಳಿ. ಚಿಕ್ಕ ಕಾರ್ಯಕರ್ತರುಗಳ ಮೇಲೆ ಮಾತಾಡ್ಬಾರ್ದು. ದಯವಿಟ್ಟು ಮಾತಾಡೋದು ಅವ್ರಿಗೆ ಕೈ ಮುಗಿದು ಹೇಳ್ತೀವಿ. ಗರ್ಜನೆ ನ್ಯೂಸ್.